ಎಲ್ರಿಗೂ ನಮಸ್ಕಾರ. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಎಲ್ರಿಗೂ ಎಲ್ಲರೂ ನ್ಯೂ ಇಯರ್ಗೆ ಕೇಕ್ಸ್ ಕಟ್ ಮಾಡೋದು, ವೆರೈಟಿ ಆದಂಥ ಡಿಶಸ್ ರೆಡಿ ಮಾಡೋದು ಮನೆಯಲ್ಲಿ ಮಾಡ್ತಿರ್ತೀರ ಅಲ್ವಾ. ನಾನು ಅದೇ ರೀತಿ ಡೋರೆಮಾನ್ ಪ್ಯಾನ್ ಕೇಕ್ನ ರೆಡಿ ಮಾಡಿದ್ದೀನಿ ನ್ಯೂ ಇಯರ್ ಸಲುವಾಗಿ. ತುಂಬ ಈಸಿ ಹಾಗೆ ಇನ್ಸ್ಟಂಟಾಗಿ ರೆಡಿ ಮಾಡಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು ಡೋರೆಮಾನ್ ಪ್ಯಾನ್ ಕೇಕ್. ಹಾಗೆ ಇಲ್ಲಿ ನಾನು ಒಂದು 4 ಇಂಗ್ರೀಡಿಯೆಂಟ್ನ ಬಳಸಿ ಈ ರೆಸಿಪಿನ ಮಾಡಿದ್ದೀನಿ. ಹಾಗಿದ್ರೆ ಬನ್ನಿ ಏನೇನು ಯೂಸ್ ಮಾಡಿದ್ದೀನಿ ಅಂತ ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ಪಷ್ಟು ಮೈದಾ, ಅರ್ಧ ಕಪ್ಪಷ್ಟು ಶುಗರ್ ಪೌಡರ್, 1/4 ಕಪ್ಪಷ್ಟು ಹಾಲಿನ ಪೌಡರ್, ಇನ್ನೂ 1/4 ಕಪ್ಪಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ, ಅಡುಗೆ ಸೋಡಾ, 1/4 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆ 1/4 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್. ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಈ ಶುಗರು, ಮೈದಾ, ಮಿಲ್ಕ್ ಪೌಡರ್ ಏನಿದೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾನೀಗ ಒಂದು 300 ml ಅಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಏನು ಮೆಜರ್ಮೆಂಟ್ಸ್ ತೋರಿಸಿದ್ದೀನಿ ನಿಮಗೆ ಅದೇ ಕರೆಕ್ಟ್ ಅಳತೆಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಪ್ಯಾನ್ ಕೇಕ್ ಅನ್ನೋದು ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ. ಯಾವುದೇ ರೀತಿ ಗಂಟು ಇಲ್ಲೇ ಇರೋ ಥರ ನೀವು ಲಂಪ್ಸ್ ಫ್ರೀ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೇಲಿ ಈಗ ಮೆಜರಿಂಗ್ ಕಪ್ಸ್ ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಒಂದು ಅಳತೆ ಬಟ್ಲು ಇಲ್ಲ ಏನಾದರೂ ಗ್ಲಾಸ್ ತೊಗೊಳ್ಳಿ, ಅದ್ರ ಪ್ರಕಾರನೇ ಎಲ್ಲನೂ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಪ್ಯಾನ್ ಕೇಕ್ ಬ್ಯಾಟರ್ ಅಂತೂ ರೆಡಿಯಾಗಿದೆ. ಇಲ್ಲಿ ತವಾ ಕೂಡ ಚೆನ್ನಾಗಿ ಕಾದಿದೆ. ಎಲ್ಲ ಪ್ಯಾನ್ ಕೇಕ್ಸು ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ಬರಬೇಕು ಅಂದರೆ ನೀವು ಇಲ್ಲಿ ಹಾಕಬೇಕಾದ್ರೆ ಇಲ್ಲ ಒಂದು ಬಟ್ಲು ಇಲ್ಲ ಈ ಥರ ನಾನೇನು ಸೌಟ್ ಯೂಸ್ ಮಾಡ್ಕೊಂಡಿದ್ದೀನಿ ಗರಿಟೆ ಅಂಥದ್ದೇ ಅದರಿಂದ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಎಲ್ಲ ಪ್ಯಾನ್ ಕೇಕ್ಸ್ನು ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ ಇಲ್ಲಿ ಪ್ಯಾನ್ ಕೇಕ್ ಕೂಡ ರೆಡಿಯಾಗಿದೆ. ಹಾಗೆ ನಾನು ಎಲ್ಲ ಪ್ಯಾನ್ ಕೇಕ್ಸ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬಂದಿದೆ ಎಲ್ಲ ಪ್ಯಾನ್ ಕೇಕ್ಸ್ನು. ಇದಕ್ಕೆ ಸ್ಪ್ರೆಡ್ಡಿಂಗಿಗೆ ನೀವು ಹನಿ ಬಳಸ್ಬೋದು, ಇಲ್ಲ ಪೀನಟ್ ಬಟರ್ನ ಬಳಸ್ಬೋದು. ನಾನಿಲ್ಲಿ ಚಾಕ್ಲೇಟ್ ಕ್ರೀಮ್ನ ಬಳಸಿದ್ದೀನಿ. ಡೈರಿ ಮಿಲ್ಕ್ ಚಾಕ್ಲೇಟ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಅದನ್ನು ಕರಗಿಸ್ಕೊಂಡಿದ್ದೀನಿ. ಅದನ್ನೇ ಇಲ್ಲಿ ನಾನು ಪ್ಯಾನ್ ಕೇಕಿಗೆ ಸ್ಪ್ರೆಡ್ ಆಗಿ ಬಳಸ್ತಾ ಇದ್ದೀನಿ. ನೋಡಿ ನಿಮಗೆ ಯಾವ ಥರ ಇಷ್ಟನೋ ಅದನ್ನು ನೀವು ಅಪ್ಲೈ ಮಾಡಿಕೊಂಡು ಈ ನ್ಯೂ ಇಯರ್ನಲ್ಲಿ ನೀವು ಅದನ್ನು ಎಂಜಾಯ್ ಮಾಡ್ಬೋದು. ನೋಡಿದ್ರೆ ಅಲ್ವಾ ಈ ಡೋರೆಮಾನ್ ಪ್ಯಾನ್ ಕೇಕ್ ಎಷ್ಟು ಈಸಿಯಾಗಿ ಒಂದು 4 ಇಂಗ್ರೀಡಿಯೆಂಟ್ಸಿಂದ ರೆಡಿಯಾಗೋಯಿತು. ತಿನ್ನೋಕ್ಕೂ ತುಂಬ ಟೇಸ್ಟಿ, ಅಷ್ಟೇ ಈಸಿ ಕೂಡ. ಹಾಗೆ ಎಲ್ರಿಗೂ ಇನ್ನೊಮ್ಮೆ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಈ ನ್ಯೂ ಇಯರಲ್ಲಿ ನನ್ನ ಈ ಹೊಸ ರೆಸಿಪಿನ ಟ್ರೈ ಮಾಡಿ ಎಂಜಾಯ್ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಆ್ಯಂಡ್